ಸ್ಯಾಂಡಲ್ವುಡ್ನಲ್ಲಿ ಮೂರನೇ ದಿನವೂ ಕೂಡ ಐಟಿ ತನಿಖೆ. ನಟ ಪುನೀತ್ ಶಿವಣ್ಣಗೆ ತಡರಾತ್ರಿ ರಿಲೀಫ್. ರಾಕ್ಲೈನ್ ಮನೋಹರ್ ಜಯಣ್ಣ ಭೋಗೇಂದ್ರಗಿನ್ನೂ ಮುಗಿದಿಲ್ಲ ಟೆನ್ಷನ್. ಯಶ್ ಅವರ ಮನೆಯಲ್ಲಿ ಐಟಿ ಶೋಧ ಅಂತ್ಯವಾಗಿದೆ. ಒಂದು ಸೂಟ್ಕೇಸ್, 3 ಬ್ಯಾಗ್ ಜೊತೆಗೆ ಐಟಿ ಟೀಮ್ ಈಗ ಹೊರಟಿದ್ದಾರೆ. 2 ನೋಟು ಎಣಿಸುವಂತ ಯಂತ್ರದ ಜೊತೆಗೆ ಐಟಿ ಟೀಮ್ ಹೊರಟಿರೋದು. ಒಟ್ಟು 8 ಅಧಿಕಾರಿಗಳು ಯಶ್ ಅವರ ಮನೆಯಿಂದ ಹೊರಟಿದ್ದಾರೆ. ಆ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆಯಲ್ಲಿ ಏನು ಶೋಧ ಕಾರ್ಯ ಆಗ್ತಿತ್ತು ಕಳೆದ 3 ದಿನಗಳಿಂದ, ಈಗ ಅದು ಅಂತ್ಯಕ್ಕೆ ಬಂದಿದೆ. ಒಂದು ಸೂಟ್ಕೇಸ್, 3 ಬ್ಯಾಗ್ ಅನ್ನ ಜೊತೆಗೆ 2 ನೋಟ್ ಅನ್ನ ಎಣಿಸುವಂತ ಯಂತ್ರಗಳನ್ನ ಅದರ ಜೊತೆ ಅವರು ಹೊರಟಿರೋದ್ರಿಂದ ಆ ಮೂಲಕ ಯಶ್ ಅವರ ಮನೆಯಲ್ಲಿ ಐಟಿ ಶೋಧ ಅಂತ್ಯವಾಗಿದೆ. ಒಟ್ಟು 8 ಅಧಿಕಾರಿಗಳು ಯಶ್ ಅವರ ಮನೆಯಿಂದ ನಿರ್ಗಮಿಸಿದ್ದಾರೆ. ಸತತ 40 ಗಂಟೆಗಳ ಶೋಧವನ್ನ ಐಟಿ ಟೀಮ್ ಮುಗಿಸಿರೋದು. ಕೆಲವು ದಾಖಲೆಗಳ ಜೊತೆ ಯಶ್ ಮನೆಯಿಂದ ನಿರ್ಗಮಿಸಲಾಗಿದೆ. ಆ ಮೂಲಕ ಯಶ್ ಮನೆಯಲ್ಲಿ ಶೋಧ ಕಾರ್ಯ ಏನಿತ್ತು, ಐಟಿ ಅವರ ಪರಿಶೀಲನೆ ವಿಚಾರಣೆ ಅದು ಅಂತ್ಯಕ್ಕೆ ಬಂದಿದೆ. ಆ ಮೂಲಕ ಈಗ ರಾಕಿಂಗ್ ಸ್ಟಾರ್ ಅವರ ಮನೆಯಲ್ಲಿ ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಗೃಹ ಬಂಧನದಲ್ಲಿ ಇದ್ರು ಅಂತಾನೆ ಹೇಳ್ಬೋದು. ಈಗ ಐಟಿ ಟೀಮ್ ಹೊರಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಜೊತೆಗೆ ಅಲ್ಲಿ ಮನಿ ಕೌಂಟಿಂಗ್ ಮೆಷಿನ್ ಅದನ್ನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ 8 ಜನ ಅಧಿಕಾರಿಗಳು ಕತ್ರಿಗುಪ್ಪೆಯಲ್ಲಿರುವ ಹೊಸಕೆರಹಳ್ಳಿ ಕತ್ರಿಗುಪ್ಪೆಯಲ್ಲಿರುವಂತಹ ನಿವಾಸದಿಂದ ಹೊರಟರು. ಆ ಮೂಲಕ ಕೆಲವೊಂದು ಲ್ಯಾಪ್ಟಾಪ್ ಅದೇ ರೀತಿಯಾಗಿ ಡಾಕ್ಯುಮೆಂಟ್ಗಳ ಜೊತೆಗೆ ಹೊರಟಿರೋದು. ಇನ್ನೂ ಕೂಡ ವಿಚಾರಣೆಗೆ ಬರಬೇಕಾಗಬಹುದು ಯಶ್ ಅವರು. ಆ ರೀತಿಯಾಗಿ ಈಗ ಯಶ್ ಅವರ ಮನೆಯಲ್ಲಿ ಆದಂತಹ ಶೋಧ ಕಾರ್ಯ ಅಂತ್ಯ ಕಂಡಿದೆ. 3 ಬ್ಯಾಗ್ ಜೊತೆ ಐಟಿ ಟೀಮ್ ಹೊರಟಿದ್ದಾರೆ. ಬಾಯ್ ಸರ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ಫೈನಲಿ ಯಶ್ ಅವರ ಮನೆಯಲ್ಲಿ ರೇಡ್ ಅಂತ್ಯವಾಗಿದೆ ಅಂತ ಎಷ್ಟೊತ್ತಿಗೆ ಹೊರಟರು, ಏನಿದೆ ಸದ್ಯದ ಅಪ್ಡೇಟ್ಸ್ ಅಲ್ಲಿಂದ? ಒಟ್ಟು 3 ದಿನಗಳ ಕಾಲ, ಒಟ್ಟು 40 ಗಂಟೆಗಳ ಕಾಲ ಯಶ್ ಮತ್ತೆ ಅವರ ಕುಟುಂಬ ವರ್ಗದವರು 40 ಗಂಟೆಗಳ ಕಾಲ ಈ ಒಂದು ಹೊಸಕೆರೆಹಳ್ಳಿರುವಂತಹ ಮನೆಯಲ್ಲಿ ಐಟಿ ಅಧಿಕಾರಿಗಳ ಸರಣಿ ರೂಪದ ಪ್ರಶ್ನೆಗಳಿಗೆ ದಾಖಲಾತಿ ಏನು ಪರಿಶೀಲನೆ ಮಾಡಿದ್ರು. ಈಗ 2:30ಕ್ಕೆ ಅದು ಅಂತ್ಯ ಆಗಿದೆ. ಸುಮಾರು 3 ಜನ ಅಧಿಕಾರಿಗಳಿದ್ರು. ನಿನ್ನೆ ಒಟ್ಟು 8 ಜನ ಅಧಿಕಾರಿಗಳಿದ್ರು. ಆನಂತರ 4 ಜನ ಅಧಿಕಾರಿಗಳು ತೆರಳಿದ್ರು. ಇವತ್ತು ಬೆಳಿಗ್ಗೆ ಒಬ್ಬ ಅಧಿಕಾರಿ ತೆರಳಿದ್ರು. ಕೊನೆಗೆ 3 ಜನ ಅಧಿಕಾರಿಗಳು ಉಳ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿದಾರರು ಮತ್ತಿತರರು ಎಲ್ಲ ಸೇರಿ ಒಟ್ಟು 8 ಜನ ಇದ್ರು. ಅದೇ ರೀತಿ ಭದ್ರತೆಗಾಗಿ ಒಟ್ಟು 7 ಜನ CAR ಪೊಲೀಸರು ಕೂಡ ಇದ್ರು. ಅವರೆಲ್ಲರೂ ಕೂಡ ಈಗ ತೆರಳಿದ್ದಾರೆ. ಒಟ್ಟು ಯಶ್ ಮನೆಯಿಂದ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಒಂದು ದೊಡ್ಡ ಸೂಟ್ ಕೇಸ್ ಇತ್ತು. ಅದೇ ರೀತಿ 2 ನೋಟು ಎಣಿಸುವ ಯಂತ್ರ, ಒಂದು ಲ್ಯಾಪ್ಟಾಪ್, ಅದೇ ರೀತಿ 2 ಬ್ಯಾಗ್ಗಳನ್ನ ಆದಾಯ ತೆರಿಗೆ ಅಧಿಕಾರಿಗಳು ತಮ್ಮೊಂದಿಗೆ ಕೊಂಡೊಯ್ದಿದ್ದಾರೆ. ಸುದೀರ್ಘವಾಗಿ 48 ಗಂಟೆಗಳ ಕಾಲ ವಿಚಾರಣೆ ಈಗ ಮಧ್ಯಾಹ್ನ 2:30ಕ್ಕೆ ಅಂತ್ಯವಾದಂತಾಗಿದೆ. ಇದು ಇಲ್ಲೇ ಸದ್ಯಕ್ಕೆ ಈ ಒಂದು ವಿಚಾರಣೆ ಅಂತ್ಯವಾಗಿದೆ. ಮುಂದೆ ದಾಖಲಾತಿ ಮತ್ತೆ ಆದಾಯಕ್ಕೂ ಇವರು ಕೊಟ್ಟಂತಹ ಏನು ಆಸ್ತಿ ಆದಾಯಕ್ಕೂ ಏನು ತಾಳೆ ಹೊಂದಿಲ್ದಿರೋ ಕಾರಣಕ್ಕೋಸ್ಕರ ಮತ್ತಷ್ಟು ಒಂದು ದಾಖಲಾತಿಗಳ ಪರಿಶೀಲನೆ ಮತ್ತೆ ಇವರನ್ನ ಮತ್ತೆ ಆದಾಯ ತೆರಿಗೆ ಇಲಾಖೆಯ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಒಟ್ಟಾರೆ ಈಗ ಸದ್ಯದ ಮಟ್ಟಿಗೆ 3 ದಿನಗಳ ಒಂದು ಏನು ಗೃಹ ಬಂಧನಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಯಶ್ಗೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಐಟಿ ರೈಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಶ್ಯಾಮ್, ಜೊತೆಗೆ ಈಗ ಒಂದ್ ಕಡೆ ರಾಧಿಕಾ ಪಂಡಿತ್ ಅವರ ನಿವಾಸದಲ್ಲೂ ಕೂಡ ಏನು ಯಶ್ ಅವರ ಮಾವ ಇದ್ದಾರೆ, ಅಲ್ಲೂ ಕೂಡ ಆಗ್ತಿತ್ತು ಗಾಯತ್ರಿ ನಗರ, ಅಲ್ಲೂ ಕೂಡ ಎಂಡ್ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ನಿಮ್ಗೆ ಅಲ್ಲಿಂದ? ಇಲ್ಲ, ನಾವು ಈ ಒಂದು ಹೊಸಕೆರೆಹಳ್ಳಿ ಒಂದು ಏನು ಸ್ಥಳದಲ್ಲಿದ್ದೀವಿ. ಬೆಳಗ್ಗೆಯಿಂದ ಇದೇ ವಿಚಾರವಾಗಿ ಇದರ ಒಂದು ಫಾಲೋಅಪ್ ನಲ್ಲೇ ಇದ್ದೀವಿ. ಎಸ್, ಓಕೆ. ಅದೇ ರೀತಿಯಾಗಿ ಈಗ KGF ನ ಪ್ರಮೋಷನ್ ಅನ್ನ ನಿಲ್ಸಿದ್ರು, ಅರ್ಧಕ್ಕೆ ಮುಂಬೈಗೆಲ್ಲ ಹೋಗಿದ್ರು. ಈಗ ಇನ್ಮೇಲೆ ರಿಲೀಫ್ ಇರುತ್ತಲ್ವಾ ಅಂತ ಹೋಗ್ಬೋದು, ಅದಕ್ಕೆಲ್ಲ ಭಾಗವಹಿಸಬಹುದು ಅಂತ. ಅಂದ್ರೆ ಈ ವಿಚಾರವಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದ್ರೆ ಆದಾಯ ತೆರಿಗೆ ಇಲಾಖೆಗಳು ಕರೆದ ಸಂದರ್ಭದಲ್ಲಿ ಇವರು ತಪ್ಪದೆ ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕಾದಂತಹ ಅವಶ್ಯಕತೆ ಇದೆ. ಸಾಧ್ಯವಾದಲ್ಲಿ ಈ ಒಂದು ಸಮನ್ಸ್ ಹೊಡಿಸುವಂತಹ ಒಂದು ಸಾಧ್ಯತೆಯೂ ಕೂಡ ಆದಾಯ ತೆರಿಗೆ ಇಲಾಖೆಯಿಂದ ಬರುವಂತಹ ಸಾಧ್ಯತೆ ಕೂಡ ಇದೆ. ಆ ಸಮನ್ಸ್ ಅನ್ನು ಹೊಡಿಸುವ ಸಂದರ್ಭದಲ್ಲಿ ಖುದ್ದು ಹಾಜರಾಗಿ ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಮತ್ತು ಅವರು ಕೇಳಿದಂತಹ ದಾಖಲಾತಿಗಳನ್ನ ಒದಗಿಸುವಂತಹ ಒಂದು ಅಗತ್ಯತೆಯು ಅನಿವಾರ್ಯತೆಯೂ ಕೂಡ ಇದೆ. ಶ್ಯಾಮ್, ಈಗ ಇವತ್ತು ಯಾರ್ಯಾರಿದ್ರು ವಿಚಾರಣೆ, ಯಾರ್ಯಾರ್ದಾಯ್ತು ಅಂತ ಅವ್ರ ಮನೇಲಿ ಪೋಷಕರು, ಮೊನ್ನೆ ಎಲ್ಲ ಅವರ ತಾಯಿಯ ವಿಚಾರಣೆ ಎಲ್ಲ ಆಗಿತ್ತು ಅಂತ, ಇವತ್ತು ಅದು ಮುಂದುವರೆದಿತ್ತ? ಯಾರ್ಯಾರಿದ್ರು ಮನೆ ಒಳಗಡೆ?
ಏನು ನಿನ್ನೆ ತಡರಾತ್ರಿ 11:30 ಗಂಟೆ ತನಕ ಕೂಡ ನಿನ್ನೆ ವಿಚಾರಣೆ ಆಗಿತ್ತು. ಹಾಗಾಗಿ ಇವತ್ತು ಬೆಳಿಗ್ಗೆ 7 ಗಂಟೆ ನಂತರದಲ್ಲಿ ಒಂದು ವಿಚಾರಣೆ ಆರಂಭವಾಗಿತ್ತು. ಕೆಲವೊಂದು ಪ್ರಶ್ನೆಗಳಿಗೆ ತಡಬಾರಸ್ತೇನೆ ಯಶ್ ಅವರು ಉತ್ತರ ಕೊಟ್ಟಿರೋ ಮಾಹಿತಿ ಲಭ್ಯ ಆಗಿದೆ. ಅದೇ ರೀತಿ ಅವರ ತಾಯಿಗೂ ಕೂಡ ಹಲವು ವಿಚಾರಗಳ ಅಂದ್ರೆ ಯಶ್ ಫಿಲಮ್ಸ್ ಇಂದ ಬರುವಂತಹ ಆದಾಯ ಮತ್ತಿತರ ವಿಚಾರಗಳ ಬಗ್ಗೆ, ಆದಾಯದ ಮೂಲಗಳ ಬಗ್ಗೆ ಅವರ ತಾಯಿನೂ ಕೂಡ ಪ್ರಶ್ನೆ ಮಾಡಿದ್ರಂತ ಮಾಹಿತಿ ಬಂದಿದೆ. ಅದೇ ರೀತಿ ಈ ಒಂದು ರಾಧಿಕಾ ಅವರ ಮನೆಯ ಆಸ್ತಿ ವಿಚಾರವೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಈ ಒಂದು ಅವರ ತಾಯಿ ಯಶ್ ಅವರ ತಾಯಿಯವರನ್ನ ಕೂಡ IT ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಬೆಳಿಗ್ಗೆಯಿಂದ ಸುದೀರ್ಘವಾಗಿ ಏನು ಇವತ್ತು ಈ ಒಂದು ಏನು ವಿಚಾರಣೆ ಅಂತ್ಯ ಆಗತ್ತೆ ಮಧ್ಯಾಹ್ನದವರೆಗೆ ಅಂತ ಹೇಳಲಾಗಿತ್ತು. ನಿರೀಕ್ಷೆಯಂತೆ ಮಧ್ಯಾಹ್ನ 2:30ಕ್ಕೆ ಒಂದು ವಿಚಾರಣೆ ಅಂತ್ಯ ಆಗಿದೆ. ಇನ್ನೂ ಕೂಡ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆ ನಡೆಸುವಂತ ಒಂದು ಅಗತ್ಯತೆ ಇದೆ. ಮುಂದೆಯೂ ಕೂಡ ವಿಚಾರಣೆಗೆ ಏನು ಯಶ್ ಅವರು IT ಅಧಿಕಾರಿಗಳು ಕರೆದಂತ ಸಂದರ್ಭದಲ್ಲಿ ಹೋಗಿ ಹಾಜರಾಗಿ ಸೂಕ್ತ ಉತ್ತರಗಳನ್ನ ಕೊಡುವಂತಹ ಅಗತ್ಯತೆ ಕಂಡು ಬರ್ತಾ ಇದೆ. ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್.